ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಖಾಲಿ ಇರುವಂಥ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಒಟ್ಟು 50 ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕ್ರಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಲಾಕ ಅವಕಾಶ ಇರಂಗಿಲ್ಲ. ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿದ ಲಿಂಕ್ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ಯಾಟ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಪ್ರಿಂಟ್ ತಕ್ಕೊಳ್ರಿ. ಪ್ರಿಂಟ್ ತಕ್ಕೊಂಡು ಆ ಅಪ್ಲಿಕೇಶನನ್ನು ನೀಟಾಗಿ ತುಂಬ್ರಿ ಸ್ನೇಹಿತರೆ. ಆ ಅಪ್ಲಿಕೇಶನ್ ನೀಟಾಗಿ ತುಂಬಿ ಆ ಅಪ್ಲಿಕೇಶನ್ಗೆ ಬೇಕಾಗುವಂಥ ಅವಶ್ಯಕ ಡಾಕ್ಯುಮೆಂಟ್ಸ್ಗಳ ಲಗತ್ತಿಸ್ರಿ. ಆ ಅಪ್ಲಿಕೇಶನ್ ಒಂದು ಎನ್ವೆಲಪ್ನಾಗ ಹಾಕ್ರಿ. ಆ ಎನ್ವೆಲಪ್ ಮೇಲೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಹುದ್ದೆಗೆ ಅರ್ಜಿ ಅಂತ ಬರಿಬೇಕ್ರಿ. ಆ ಎನ್ವೆಲಪ್ ಮೇಲೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಹುದ್ದೆಗೆ ಅರ್ಜಿ ಅಂತ ಬರೆದು ಆ ಎನ್ವೆಲಪ್ ಅನ್ನು ನೀವು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿ ಶಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್, ಕೇಂದ್ರ ಕಚೇರಿ, ರಾಯರಪೇಟೆ, ಶಿರಸಿ 581401 ಬ್ರಾಕೆಟ್ನಾಗ ಉತ್ತರ ಕನ್ನಡ, ಈ ಅಡ್ರೆಸ್ಸಿಗೆ ಅಪ್ಲಿಕೇಶನ್ ಅನ್ನ ಕಳಿಸ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ಗಳ ಲಗತ್ತಿಸಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರ್ತದ್ರಿ. ಈ ಹುದ್ದೆಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. ಈ ಅರ್ಜಿ ಶುಲ್ಕವನ್ನ ನೀವು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿ ಶಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಶಿರ್ಸಿ ಇವರ ಹೆಸರಿಗೆ ಡಿ ತಗೊಳ್ಬೇಕು ಸ್ನೇಹಿತರೆ. ಯಾವುದೇ ಬ್ಯಾಂಕಿನಲ್ಲಿ ಹೋಗಿ ಈ ಹೆಸರಿನ ಮೇಲೆ ಡಿ ಕೊಡ್ರಿ ಅಂತಂದ್ರೆ ಡಿ ಕೊಡ್ತಾರೆ ಸ್ನೇಹಿತರೆ. ಡಿ ಅಂತಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಸ್ನೇಹಿತರೆ. ಆ ಡಿಮ್ಯಾಂಡ್ ಡ್ರಾಫ್ಟ್ ಏನು ತಗೊಂಡಿರ್ತೀರಲ್ರಿ, ಆ ಡಿಮ್ಯಾಂಡ್ ಡ್ರಾಫ್ಟ್ ಈ ಅರ್ಜಿ ಜೊತೆಗೆ ಲಗತ್ತಿಸ್ಬೇಕು. ನೆಕ್ಸ್ಟ್ ಇನ್ನ ಏನೇನು ಡಾಕ್ಯುಮೆಂಟ್ಸ್ಗಳು ಲಗತ್ತಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನಿಮ್ದು ಡೇಟ್ ಆಫ್ ಬರ್ತ್ ಪ್ರೂಫಿಗಾಗಿ SSLC ಮಾರ್ಕ್ಸ್ ಕಾರ್ಡ್ ಲಗತ್ತಿಸ್ಬೇಕು. ಆಮೇಲೆ ಅಪ್ಲಿಕೇಶನ್ಗೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸ್ಬೇಕು. ಫೋಟೋ ನೀವು ಸ್ಟೆಪಲ್ ಮಾಡಂಗಿಲ್ಲ ಸ್ನೇಹಿತರೆ. ಇಲ್ಲಿ ಅಧಿಸೂಚನೆದೊಳಗೆ ನೀಟಾಗಿ ಮೆನ್ಷನ್ ಮಾಡ್ಯಾರ, ಫೋಟೋಕ್ಕೆ ನೀವು ಸ್ಟೆಪಲ್ ಮಾಡಂಗಿಲ್ಲ. ಫೋಟೋ ಅರ್ಜಿಗೆ ಗಮ್ ತೊಂದು ಲಗತ್ತಿಸ್ಬೇಕು. ಆಮೇಲೆ ಫೋಟೋ ಅಂಟಿಸಿದ್ದನ್ನು ಹೊರತುಪಡಿಸಿ ಇನ್ನೂ 2 ಅಡಿಷನಲ್ ಫೋಟೋ, ಆ 2 ಫೋಟೋಗಳ ಹಿಂಭಾಗದಲ್ಲಿ ನಿಮ್ದು ಸೈನ್ ಮಾಡಿ ಆ ಅರ್ಜಿಗೆ ಲಗತ್ತಿಸ್ಬೇಕು. ಅದ್ರ ಜೊತೆಗೆ ಡಿಗ್ರಿ ಪಾಸ್ ಆಗಿರ್ತಕ್ಕಂಥದ್ದಕ್ಕೆ ಸಂಬಂಧಿಸಿದಂಗೆ ಎಲ್ಲಾ ಸೆಮೆಸ್ಟರ್ ಮಾರ್ಕ್ಸ್ ಕಾರ್ಡ್ಗಳ, ಆಮೇಲೆ ಪಾಸಿಂಗ್ ಸರ್ಟಿಫಿಕೇಟ್ ಎಲ್ಲಾನು ಜಿರಾಕ್ಸ್ ಕಾಪಿ ಈ ಅಪ್ಲಿಕೇಶನ್ ಜೊತೆಗೆ ಲಗತ್ತಿಸ್ಬೇಕು. ನೆಕ್ಸ್ಟ್ ಉತ್ತಮ ನಡತೆ ಮತ್ತು ಕೌಟುಂಬಿಕ ಹಿನ್ನೆಲೆ ಹೊಂದಿರುವ ಕುರಿತು ಅಭ್ಯರ್ಥಿಗಳ ವ್ಯಾಸಂಗ ಮಾಡಿದ ಶಾಲಾ ಅಥವಾ ಕಾಲೇಜಿನ ಮುಖ್ಯಸ್ಥರನ್ನ ಹೊರತುಪಡಿಸಿ, ಆಮೇಲೆ ಅಭ್ಯರ್ಥಿಯ ಸಂಬಂಧಿಗಳನ್ನ ಹೊರತುಪಡಿಸಿ 2 ಗಣ್ಯರಿಂದ ಪೂರ್ತಿ ವಿಳಾಸ ಆಮೇಲೆ ಉದ್ಯೋಗ ವಿವರದೊಂದಿಗೆ ನಡತೆ ಪ್ರಮಾಣ ಪತ್ರವನ್ನ ಪಡೆದು ಲಗತ್ತಿಸಬೇಕು ಸ್ನೇಹಿತರೆ. 2 ಗಣ್ಯ ವ್ಯಕ್ತಿಗಳಿಂದ 2 ನಡತೆ ಪ್ರಮಾಣ ಪತ್ರ ತಗೋಬೇಕು ಸ್ನೇಹಿತರೆ. ಗಣ್ಯ ವ್ಯಕ್ತಿಗಳಂತಂದ್ರೆ ಅವರು ಯಾವುದೇ ಹುದ್ದೆಯಲ್ಲಿರ್ಬಹುದು ಸ್ನೇಹಿತರೆ. ಆ ಹುದ್ದೆಯಲ್ಲಿರುವಂತ ಯಾವುದೇ ವ್ಯಕ್ತಿ ಆಗಿರ್ಬೋದು ಅಂಥವರಿಂದ ನೀವು ತಗೊಳ್ಬಹುದು. ಇನ್ ಕೇಸ್ ಗ್ರಾಮದಲ್ಲಿದ್ದೀರಿ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರಿಂದಲೂ ಕೂಡ ನೀವು ಈ ನಡತೆ ಪ್ರಮಾಣ ಪತ್ರವನ್ನು ನೀವು ಪಡ್ಕೊಳ್ಬಹುದು ಸ್ನೇಹಿತರೆ. ಆದ್ರೆ ನಿಮ್ಮ ಸಂಬಂಧಿಕರವ್ರು ಇರಬಾರ್ದು ಸ್ನೇಹಿತರೆ. ಈ 2 ನಡತೆ ಪ್ರಮಾಣ ಪತ್ರನೂ ಕೂಡ ಈ ಅರ್ಜಿ ಜೊತೆಗೆ ಲಗತ್ತಿಸಬೇಕು ಸ್ನೇಹಿತರೆ. ನೆಕ್ಸ್ಟ್ ಕಂಪ್ಯೂಟರ್ ಶಿಕ್ಷಣ ಅಂದ್ರೆ ಕಂಪ್ಯೂಟರ್ಗೆ ಸಂಬಂಧಿಸಿದಂಗ ಕಂಪ್ಯೂಟರ್ ಸರ್ಟಿಫಿಕೇಟ್ ಲಗತ್ತಿಸ್ಬೇಕು ಸ್ನೇಹಿತರೆ. ಈ ಎಲ್ಲಾ ಡಾಕ್ಯುಮೆಂಟ್ಸ್ಗಳ ಜಿರಾಕ್ಸ್ ಇರ್ಬೇಕ್ರಿ. ಜಿರಾಕ್ಸ್ ಡಾಕ್ಯುಮೆಂಟ್ಸ್ಗಳ ಲಗತ್ತಿಸ್ಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಈ ಅಪ್ಲಿಕೇಶನ್ ಜೊತೆಗೆ ಲಗತ್ತಿಸುವಂಗಿಲ್ಲ. ಈ ಎಲ್ಲಾ ಡಾಕ್ಯುಮೆಂಟ್ಸ್ಗಳ ಏನು ಜಿರಾಕ್ಸ್ ಕಾಪಿ ಲಗತ್ತಿಸ್ತಿರಲ್ರಿ, ಲಗತ್ತಿಸೋದಕ್ಕಿಂತ ಮುಂಚೆ ಅಂದ್ರೆ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಡಾಕ್ಯುಮೆಂಟ್ಸ್ಗಳ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಮಾಡ್ರಿ. ಈ ರೀತಿ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೀರಿ ಸ್ನೇಹಿತರೆ. ಉದಾಹರಣೆಗಾಗಿ ಇದು SLC ಮಾರ್ಕ್ಸ್ ಕಾರ್ಡ್ ಅಂತ ತಿಳ್ಕೊಡ್ರಿ. ಇಲ್ಲಿ ಎಲ್ಲರ ಮೂಲ್ಯಾಗ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೀರಿ. ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಇಲ್ಲಿ ಮೇಲೆ ನಿಮ್ದು ಸೈನ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳಿಗೆ ಈ ರೀತಿ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಲಗತ್ತಿಸ್ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮ್ಯಾಟ್ ಸ್ನೇಹಿತರೆ, ಇದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಸ್ನೇಹಿತರೆ. ಅಪ್ಲಿಕೇಶನ್ ಅಗದಿ ಸಿಂಪಲ್ ಆದ್ರಿ, ತುಂಬೋದೇನು ಭಾಳ ಕಾಂಪ್ಲಿಕೇಟೆಡ್ ಇಲ್ಲ. ಓಕೆ ರೀ. ಈ ಅರ್ಜಿಯನ್ನ
ಅಂಚೆ ಮೂಲಕನೇ ಸಲ್ಲಿಸಬೇಕ್ರಿ. ನೀವು ಖುದ್ದಾಗಿ ಹೋಗಿ ಸಲ್ಲಿಸುವಂಗಿಲ್ಲ, ಅಂಚೆಯ ಮೂಲಕನೇ ಸಲ್ಲಿಸ್ಬೇಕು ಸ್ನೇಹಿತರೆ. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಏಪ್ರಿಲ್ 8, 2025. ಅರ್ಜಿ ಈ ಏಪ್ರಿಲ್ 8, 2025 ಒಳಗಾಗಿ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ತಲುಪಿರ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, BCom ಆಗಿರ್ಬೋದು, BBA ಆಗಿರ್ಬೋದು, BBM ಆಗಿರ್ಬೋದು, BE ಆಗಿರ್ಬೋದು, BSc ಆಗಿರ್ಬೋದು, BA ಆಗಿರ್ಬೋದು. ಇವಿಷ್ಟು ಡಿಗ್ರಿ ಒಳಗ ಯಾವುದಾದ್ರೂ ಒಂದು ಡಿಗ್ರಿ 50% ಅಂಕಗಳೊಂದಿಗೆ ನೀವು ಪಾಸ್ ಆಗಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಈ ಡಿಗ್ರಿ ಅನ್ನೋದಲ್ರಿ, ಪ್ರತಿ ಸೆಮ್ಮಿನಲ್ಲಿ 50% ಅಂಕಗಳೊಂದಿಗೆ ಪಾಸ್ ಆಗಿರ್ಬೇಕು. ಆಮೇಲೆ ಅಗ್ರಿಗೇಟ್ ತೆಗೆದ್ರೂ ಕೂಡ 50% ಅಂಕಗಳೊಂದಿಗೆ ನೀವು ಇವಿಷ್ಟರಲ್ಲಿ ಯಾವ್ದಾದ್ರು ಒಂದು ಡಿಗ್ರಿ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. BSc ಪಾಸ್ ಮಾಡಿದವರು BSc ಒಳಗ ಗಣಿತ ಅಥವಾ ಸಂಖ್ಯಾಶಾಸ್ತ್ರ ಇವೆರಡರೊಳಗ ಯಾವ್ದಾದ್ರು ಒಂದು ವಿಷಯ ಕಡ್ಡಾಯವಾಗಿ ನೀವು ಓದಿರಲೇಬೇಕು ಸ್ನೇಹಿತರೆ. ಇನ್ ಕೇಸ್ BA ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಗಣಿತ ಅದರ ಜೊತೆಗೆ ಸಂಖ್ಯಾಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ಇವೆರಡರೊಳಗೆ ಯಾವ್ದಾದ್ರು ಒಂದು ವಿಷಯ ನೀವು ಈ ಡಿಗ್ರಿ ಒಳಗ ಓದಿರ್ಬೇಕು ಸ್ನೇಹಿತರೆ. ಗಣಿತ ಅಂತೂ ಕಡ್ಡಾಯವಾಗಿ ಓದ್ಲೇಬೇಕು. ಈ ಗಣಿತದ ವಿಷಯದ ಜೊತೆಗೆ ಈ ಸಂಖ್ಯಾಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ವಿಷಯದಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನು ನೀವು ಈ ಡಿಗ್ರಿ ಒಳಗೆ ಓದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ, ಪ್ರತಿ ತಿಂಗಳಿಗೆ 21,400 ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದ್ರಿ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದ. ಅಲವೆನ್ಸಸ್ ಎಲ್ಲ ಸೇರಿದ್ರೆ ಒಂದು 30,000 ರೂಪಾಯಿ ಪೇಮೆಂಟ್ ನಿಮ್ಗೆ ಕೈಗೆ ಸಿಗುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಓದಕ್ಕೆ ಬರೆಯಕ್ಕೆ ಮಾತನಾಡ್ಲಕ್ಕೆ ಬರಬೇಕು. ಆಮೇಲೆ ವ್ಯವಹಾರದ ಜ್ಞಾನ ಹೊಂದಿರಬೇಕು, ಅಂದ್ರೆ ಈ ಬ್ಯಾಂಕಿಂಗಿಗೆ ಸಂಬಂಧಿಸಿದಂಥ ವ್ಯವಹಾರದ ಜ್ಞಾನ ಹೊಂದಿರಬೇಕು. ಆಮೇಲೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಸಂಸ್ಥೆಯಿಂದ ಕಂಪ್ಯೂಟರ್ ಶಿಕ್ಷಣ ಹೊಂದಿರಬೇಕು ಸ್ನೇಹಿತರೆ. ಒಂದು ಬೇಸಿಕ್ ಕೋರ್ಸ್ ಕಂಪ್ಲೀಟ್ ಮಾಡಿರ್ಬೇಕು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ನೆಕ್ಸ್ಟ್ ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ, SC ST ಆಮೇಲೆ ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳ ಈ ರೀತಿ ಗರಿಷ್ಠ ವಯೋಮಿತಿಯಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಈ ಹುದ್ದೆಗೆ ಲಿಖಿತ ಪರೀಕ್ಷೆ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ, ಆಮೇಲೆ ಮೌಖಿಕ ಸಂದರ್ಶನ ಅಂದ್ರೆ ಇಂಟರ್ವ್ಯೂ. ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. 200 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ್ರಿ. ಲಿಖಿತ ಪರೀಕ್ಷೆ ಅಂತ ಏನ್ ಹೇಳಿನಲ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಏನ್ ಹೇಳಿನಲ್ರಿ, 200 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ. 200 ಮಾರ್ಕ್ಸ್ ಇಂದ ಎಕ್ಸಾಮ್ದೊಳಗ ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗ ಎಷ್ಟೆಷ್ಟು ಮಾರ್ಕ್ಸ್ ಇಂದ ಸೆಲೆಬಸ್ ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕನ್ನಡ ಭಾಷೆಗಾಗಿ 50 ಅಂಕಗಳು ಅಂದ್ರೆ 50 ಅಂಕಗಳದ ಕನ್ನಡ ಭಾಷೆಯ ಪ್ರಶ್ನೆಗಳನ್ನ ಕೇಳಲಾಗ್ತದ. ಸಾಮಾನ್ಯ ಇಂಗ್ಲಿಷ್ ಅಂದ್ರೆ ಜನರಲ್ ಇಂಗ್ಲಿಷ್ಗೆ ಸಂಬಂಧಿಸಿದಂಗ 25 ಅಂಕಗಳು, ಜನರಲ್ ನಾಲೆಜ್ಗೆ ಸಂಬಂಧಿಸಿದಂಗ 25 ಅಂಕಗಳು, ಕೋಆಪರೇಟಿವ್ ಸಬ್ಜೆಕ್ಟ್ ಅಂದ್ರೆ ಸಹಕಾರ ವಿಷಯಕ್ಕೆ ಸಂಬಂಧಿಸಿದಂತ 50 ಅಂಕಗಳು, ಭಾರತ ಸಂವಿಧಾನದಕ್ಕೆ ವಿಷಯಕ್ಕೆ ಸಂಬಂಧಿಸಿದಂಗ 25 ಅಂಕಗಳು, ಬ್ಯಾಂಕಿನ ಉದ್ದೇಶಗಳು ಮತ್ತು ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂಗ 25 ಅಂಕಗಳು. ಈ ರೀತಿ 200 ಮಾರ್ಕ್ಸ್ ಇಂದ ಈ ಎಕ್ಸಾಮ್ ಇರುವಂತದ್ದು ಸ್ನೇಹಿತರೆ. ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಈ ಎಕ್ಸಾಮ್ದೊಳಗೆ ಇರುವಂತದ್ದು. ಟಿಕ್ ಹಾಕ ಪ್ರಶ್ನೆಗಳು ಈ ಎಕ್ಸಾಮ್ದಾಗ ಇರುವಂತದ್ದು ಸ್ನೇಹಿತರೆ. ಈ ಲಿಖಿತ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ, ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. 15 ಮಾರ್ಕ್ಸ್ ಇಂದ ಇಂಟರ್ವ್ಯೂ ಇರ್ತದ. ನೆಕ್ಸ್ಟ್ ಇನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಲಿಖಿತ ಪರೀಕ್ಷೆ ಒಳಗೆ ಏನು ನೀವು ಅಂಕ ತಗೊಂಡಿರ್ತೀರಲ್ರಿ, ಅದರೊಳಗೆ 85% ಅಂಕಗಳು ಈ ಮೆರಿಟ್ ಲಿಸ್ಟ್ಗೆ ಗಣನೆಗೆ ತೆಗೆದುಕೊಳ್ತಾರ. ಅದೇ ರೀತಿ ಇಂಟರ್ವ್ಯೂನಲ್ಲಿ ಏನು ಮಾರ್ಕ್ಸ್ ತಗೊಂಡಿರ್ತೀರಲ್ರಿ, ಅದರದ್ದು 15% ಅಂಕಗಳು ಮೆರಿಟ್ ಲಿಸ್ಟ್ಗೆ ಗಣನೆಗೆ ತಗೊಳ್ತಾರ. ಇವೆರಡೂ ಅಂಕಗಳು ಕೂಡಿಸಿದ್ರೆ
ಯಾರು ಅತಿ ಹೆಚ್ಚು ಅಂಕಗಳು ಬಂದಿರ್ತಾವೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಇದಿಷ್ಟು ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.